ಸೊ ಹಾಯ್ ಗೈಸ್. ಸೊ ನೆಕ್ಸ್ಟ್ ಚಾಪ್ಟರ್ ಇಲ್ಲಿ ಕಾಂಪಿಟೇಷನ್ ಆಫ್ ಟ್ಯಾಕ್ಸ್ ಚಾಪ್ಟರ್. ಇದಕ್ಕಿಂತ ಮುಂಚೆ ನಿಮಗೆ ಎಲ್ಲ ಚಾಪ್ಟರ್ಸಲ್ಲಿ ಏನು ಕ್ಯಾಲ್ಕುಲೇಟ್ ಮಾಡ್ತಾಯಿದ್ವಿ, ಗ್ರಾಸ್ ಟೋಟಲ್ ಇನ್ಕಮ್ ಕ್ಯಾಲ್ಕುಲೇಟ್ ಮಾಡ್ತಾಯಿದ್ವಿ ಒಬ್ಬ ಅಸೆಸ್ಸಿದು. ಅಂದರೆ ಒಬ್ಬ ಇಂಡಿವಿಜುವಲ್ ಆಗಿರ್ಬೋದು ಅಥವಾ ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ ಆಗಿರ್ಬೋದು, ಸೊ ಅಥವಾ ಒಂದು ಕಂಪನಿದು. ಸೊ ಯಾವುದೇ ಆಗಿರಲಿ ನಾವು ಟೋಟಲ್ ಇನ್ಕಮ್ ಕ್ಯಾಲ್ಕುಲೇಟ್ ಮಾಡ್ತಾಯಿದ್ವಿ, ದಟ್ ಈಸ್ ಟ್ಯಾಕ್ಸಬಲ್ ಇನ್ಕಮ್ ಕ್ಯಾಲ್ಕುಲೇಟ್ ಮಾಡ್ತಾಯಿದ್ವಿ ಮುಂಚೆ ಚಾಪ್ಟರ್ಸಲ್ಲಿ. ಸೊ ಈ ಚಾಪ್ಟರ್ನಲ್ಲಿ ಕಾಂಪಿಟೇಷನ್ ಆಫ್ ಟ್ಯಾಕ್ಸ್ ಚಾಪ್ಟರ್ನಲ್ಲಿ ವಿ ಕ್ಯಾನ್ ಸ್ಟಡಿ ಅಬೌಟ್ ದ ಟೋಟಲ್ ಟ್ಯಾಕ್ಸ್ ಪೇಯಬಲ್ ಆನ್ ಟೋಟಲ್ ಇನ್ಕಮ್. ಇದರ ಅರ್ಥ ಏನು? ಇದರಲ್ಲಿ ಕಾಂಪಿಟೇಷನ್ ಆಫ್ ಟ್ಯಾಕ್ಸ್ ಚಾಪ್ಟರ್ನಲ್ಲಿ ವಿ ಫೈಂಡ್ ಔಟ್ ದ ಟ್ಯಾಕ್ಸ್ ಅಮೌಂಟ್ ಪೇಯಬಲ್ ಟು ದಿ ಗವರ್ನಮೆಂಟ್. ಸೊ ಹಾಗಾದರೆ ಡಿಫರೆನ್ಸ್ ಏನು ಮುಂಚೆ ಚಾಪ್ಟರ್ಸ್ಗೆ ಈ ಚಾಪ್ಟರ್ಗೆ ಡಿಫರೆನ್ಸ್ ಏನು ಅಂತಂತಂದರೆ, ಬಿಫೋರ್ ಚಾಪ್ಟರ್ಸ್ ವಿ ಕ್ಯಾನ್ ಕ್ಯಾಲ್ಕುಲೇಟ್ ಓನ್ಲಿ ಟೋಟಲ್ ಇನ್ಕಮ್ ಆಫ್ ಎನ್ ಅಸೆಸ್ಸಿ, ಟೋಟಲ್ ಟ್ಯಾಕ್ಸಬಲ್ ಇನ್ಕಮ್ ಆಫ್ ಎನ್ ಅಸೆಸ್ಸಿ, ಇನ್ಕಮ್ ಮಾತ್ರ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ವಿ ನಾವು. ಸೊ ಬಿಫೋರ್ ದ್ಯಾಟ್ ಏನು ಮಾಡ್ತಾಯಿದ್ವಿ, ಓನ್ಲಿ ಟೋಟಲ್ ಇನ್ಕಮ್. ಅರ್ಥ ಆಯಿತಾ? ಸೊ ದಿಸ್ ಈಸ್ ದಿ ಟೋಟಲ್ ಟ್ಯಾಕ್ಸಬಲ್ ಇನ್ಕಮ್ ಮಾತ್ರ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ವಿ. ಸೊ ವಾಟ್ ಈಸ್ ದಿ ಟ್ಯಾಕ್ಸ್ ಅಮೌಂಟ್ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದಿಲ್ಲ, ಹೌದಾ? ಈ ಚಾಪ್ಟ್ರಲ್ಲಿ ಕಾಂಪಿಟೇಷನ್ ಆಫ್ ಟ್ಯಾಕ್ಸ್ ಚಾಪ್ಟ್ರಲ್ಲಿ ನಾವು ಟ್ಯಾಕ್ಸಬಲ್ ಅಮೌಂಟ್ನ ಕ್ಯಾಲ್ಕುಲೇಟ್ ಮಾಡ್ತಾಯಿದ್ವಿ. ಫಾರ್ ಎಕ್ಸಾಂಪಲ್ ಇಲ್ಲಿ ಒಬ್ಬ ಅಸೆಸ್ಸಿದು 6 lakhs ಇದೆ ಅಂತ ಕ್ಯಾಲ್ಕುಲೇಟ್ ಮಾಡ್ತಾಯಿದ್ವಿ. ಟೋಟಲ್ ಇನ್ಕಮ್ ಎಷ್ಟು? 6 lakhs ಅಷ್ಟೇ. ಈ 6 lakhsಲ್ಲಿ ಟ್ಯಾಕ್ಸ್ ಎಷ್ಟು ಕಟ್ಟಬೇಕು ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದಿಲ್ಲ. ಆದರೆ ಕಾಂಪಿಟೇಷನ್ ಆಫ್ ಟ್ಯಾಕ್ಸಲ್ಲಿ ನಾವು ಅದನ್ನು ಕ್ಯಾಲ್ಕುಲೇಟ್ ಮಾಡ್ತೀವಿ. 6 lakhs ಮೇಲೆ 10% ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀವಾ, ಅಥವಾ 20% ಪೇಮೆಂಟ್ ಮಾಡ್ತಾ ಇದ್ದೀವಾ, 30% ಪೇಮೆಂಟ್ ಮಾಡ್ತಾ ಇದ್ದೀವಾ, ನಾವು ಕ್ಯಾಲ್ಕುಲೇಟ್ ಮಾಡ್ತೇವೆ. ಯಾವುದರಲ್ಲಿ? ಕಾಂಪಿಟೇಷನ್ ಆಫ್ ಟ್ಯಾಕ್ಸ್ ಚಾಪ್ಟ್ರಲ್ಲಿ. ಫಾರ್ ಎಕ್ಸಾಂಪಲ್ 6 lakhs ಮೇಲೆ 20% ಟ್ಯಾಕ್ಸ್ ಕಟ್ತೇವೆ ಅಂದರೆ ಎಷ್ಟಾಗುತ್ತೆ ಇಲ್ಲಿ? 1,20,000. ಸೊ 1,20,000 ಈಸ್ ಟ್ಯಾಕ್ಸಬಲ್ ಅಮೌಂಟ್, ದಟ್ ಈಸ್ ಟ್ಯಾಕ್ಸ್ ಅಮೌಂಟ್. ಸೊ ಟ್ಯಾಕ್ಸಬಲ್ ಅಲ್ಲ, ಟ್ಯಾಕ್ಸ್ ಅಮೌಂಟ್ ಪೇಯಬಲ್. ಅಂಡರ್ಸ್ಟುಡ್? So here only we can calculate income or total income of an assessee for a financial period. But here we calculate the payable amount, tax amount on that income. ಯಾವ ಚಾಪ್ಟ್ರಲ್ಲಿ? ಕಾಂಪಿಟೇಷನ್ ಆಫ್ ಇನ್ಕಮ್ ಚಾಪ್ಟ್ರಲ್ಲಿ. ಸೊ ಹಾಗಾದರೆ ಯಾವ ಥರ ಕ್ಯಾಲ್ಕುಲೇಟ್ ಮಾಡ್ತೀವಿ ನಾವು ಟ್ಯಾಕ್ಸ್ ಅಮೌಂಟು ಅಥವಾ ಪೇಯಬಲ್ ಅಮೌಂಟು, ಯಾವ ಬೇಸಿಸ್ ಮೇಲೆ ಕ್ಯಾಲ್ಕುಲೇಟ್ ಮಾಡ್ತೇವೆ? ಇದರಲ್ಲಿ ನಿಮಗೆ ಒಂದು ಸಿಸ್ಟಮ್ ಇರುತ್ತೆ, ದಟ್ ಈಸ್ ಸ್ಲ್ಯಾಬ್ ಸಿಸ್ಟಮ್ ಅಂಥೇಳಿ. ಇದಕ್ಕಿಂತ ಮುಂಚೆ ಸ್ಟೆಪ್ ಸಿಸ್ಟಮ್ ಅಂತ ಇತ್ತು, ಸ್ಟೆಪ್ ಸಿಸ್ಟಮ್. ಬಟ್ ಅದನ್ನೀಗ ನಾವು ಯೂಸ್ ಮಾಡ್ತಾ ಇಲ್ಲ. ಈವನ್ ಫಿನಾನ್ಷಿಯಲ್ ಆ್ಯಕ್ಟಲ್ಲೂ ಕೂಡ ಸ್ಲ್ಯಾಬ್ ಸಿಸ್ಟಮ್ ಯೂಸ್ ಮಾಡಿಕೊಂಡೇ ಇನ್ಕಮ್ ಟ್ಯಾಕ್ಸ್ ಕ್ಯಾಲ್ಕುಲೇಟ್ ಮಾಡ್ತಾರೆ. ಸೊ ಪ್ರತಿಯೊಂದು ಕಂಪನಿನೂ ಕೂಡ ಸ್ಲ್ಯಾಬ್ ಸಿಸ್ಟಮಲ್ಲೇ ಯೂಸ್ ಮಾಡ್ತಾರೆ ಇನ್ಕಮ್ ಟ್ಯಾಕ್ಸ್ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ. ಓಕೆ, ಸೊ ಯಾವ ಥರ ಯೂಸ್ ಆಗುತ್ತೆ, ಯಾವ ಥರ ವರ್ಕ್ ಆಗುತ್ತೆ ಸ್ಲ್ಯಾಬ್ ಸಿಸ್ಟಮ್? ಸೇ ಇಫ್ ಎನ್ ಅಸೆಸ್ಸಿ ಅರ್ನ್ಸ್ rupees 2,50,000 rupees 2,50,000 per annum, ಅಂದರೆ ಒಂದು ವರ್ಷಕ್ಕೆ ಒಬ್ಬ ಅಸೆಸ್ಸಿ 2,50,000 ಇನ್ಕಮ್ ಅರ್ನ್ ಮಾಡಿದರೆ, ಸೊ ಅಲ್ಲಿ ಅವನಿಗೆ ಟ್ಯಾಕ್ಸ್ ಪರ್ಸೆಂಟೇಜ್ ಎಷ್ಟಿರುತ್ತೆ? ನಿಲ್. ಅಂದರೆ ಅಪ್ ಟು 2,50,000 ಅವನಿಗೆ ಯಾವುದೇ ಟ್ಯಾಕ್ಸ್ ಕಟ್ಟಬೇಕಾಗಿಲ್ಲ. ಇನ್ ಕೇಸ್ ಅವನ ಇನ್ಕಮ್ ಒಂದು ವರ್ಷಕ್ಕೆ 2.5 ಲಕ್ಷ ಇದ್ದರೆ, ಇನ್ ಕೇಸ್ 2.5 ಲಕ್ಷದ ಮೇಲೆ ಇನ್ನೂ 2.5 ಲಕ್ಷ ಇನ್ಕಮ್ ಅರ್ನ್ ಮಾಡ್ದ ಅನ್ಕೋ, ಅಂದರೆ ಎಷ್ಟಾಯಿತು? 2.5 + 2.5 ಎಷ್ಟಾಯಿತು? 5 lakhs ಆಯಿತು. ಅರ್ಥ ಆಯಿತಾ? ಅಪ್ ಟು 2.5 ನಿಲ್. ಇನ್ ಕೇಸ್ ಅಬೌಟ್ 2.5, ಇಫ್ ಈ ಅರ್ನ್ಡ್ ಅಬೌಟ್ 2.5, ಎಷ್ಟು? 2.5 ಅರ್ನ್ ಮಾಡಿದರೆ ಅವನಿಗೆ ಮತ್ತೆ 5% ಟ್ಯಾಕ್ಸ್ ಬೀಳುತ್ತೆ. ಯಾವುದ್ರ ಮೇಲೆ? 2,50,000 ಮೇಲೆ ಮಾತ್ರ ಬೀಳುತ್ತೆ, ಇದ್ರ ಮೇಲಲ್ಲ. ಮತ್ತು ಅವನ ಟೋಟಲ್ ಇನ್ಕಮ್ ಎಷ್ಟಾಗುತ್ತೆ? 2.5 lakhs ಪ್ಲಸ್ 2.5 lakhs ಎಷ್ಟಾಯಿತು? 5 lakhs ಆಯಿತು. ಆದರೆ ಅಪ್ ಟು 2.5 lakhs ಅವನಿಗೆ ನಿಲ್ಲಿರುತ್ತೆ. ನೆಕ್ಸ್ಟ್ 2.5 lakhs ಏನು ಅರ್ನ್ ಮಾಡಿದ್ದೇನೆ ಅದ್ರ ಮೇಲೆ ಮಾತ್ರ 5% ಟ್ಯಾಕ್ಸ್ ಬೀಳುತ್ತೆ. ಅರ್ಥ ಆಯಿತಾ? ಇನ್ ಕೇಸ್ ಇಫ್ ಈ ಅರ್ನ್ಡ್ ಮತ್ತು ಇದಕ್ಕಿಂತ ಜಾಸ್ತಿ ಅರ್ನ್ ಮಾಡಿದರೆ ಎಷ್ಟು? ಅಪ್ ಟು 5 lakhs 5 lakhs ಪರ್ ಆ್ಯನಮ್ ಅರ್ನ್ ಮಾಡ್ದ ಅನ್ಕೋ. ಅವಾಗ ಎಷ್ಟಾಯ್ತು ಒಂದು ಟೋಟಲ್ ಇನ್ಕಮ್? 2.5 lakhs ಪ್ಲಸ್ 2.5 lakhs 5 lakhs ಪ್ಲಸ್ 5 lakhs 10 lakhs ಆಯಿತು. ಸೊ 10 lakhs ಅರ್ನ್ ಮಾಡಿದರೆ
ಅವನಿಗೆ ಟ್ಯಾಕ್ಸಬಲ್ ಇನ್ಕಮ್ ಯಾವುದಾಗುತ್ತೆ 5 ಲ್ಯಾಕ್ಸ್ ಮೇಲೆ ಪರ್ಸೆಂಟೇಜ್ ಎಷ್ಟಿರುತ್ತೆ 20%. ಅಂದರೆ 2.5 ಲ್ಯಾಕ್ವರೆಗೂ ಎಕ್ಸೆಂಪ್ಟೆಡ್, ನೆಕ್ಸ್ಟ್ 2.5 ಲ್ಯಾಕ್ಸು 5%, ನೆಕ್ಸ್ಟ್ 5 ಲ್ಯಾಕ್ 20%. ದ ಟೋಟಲ್ ಇನ್ಕಮ್ ಆಫ್ ಎನ್ ಅಸೆಟ್ ಎಷ್ಟಾಯಿತು ಇಲ್ಲಿ 10 ಲ್ಯಾಕ್ ಆಯಿತು. ಸೊ 10 ಲ್ಯಾಕ್ ಮೇಲೆ ಕಾಂಪೋಸಿಟ್ ಆಗಿ ಕಂಬೈನ್ಡ್ ಆಗಿ ಟ್ಯಾಕ್ಸ್ ಪರ್ಸೆಂಟೇಜ್ನ ಕ್ಯಾಲ್ಕುಲೇಟ್ ಮಾಡಲ್ಲ. ಏನು ಮಾಡ್ತಾರೆ ಅಲ್ಲಿ ಅಪ್ ಟು 2.5 ಲ್ಯಾಕ್ಸ್ವರೆಗೆ ಎಕ್ಸೆಂಪ್ಟೆಡ್ ಅಂತೇಳಿ ಈ ಅಮೌಂಟ್ನ ಕನ್ಸಿಡರ್ ಮಾಡೋದಿಲ್ಲ. ನೆಕ್ಸ್ಟ್ ಏನು ಮಾಡ್ತಾರೆ 2.5 ಲ್ಯಾಕ್ನ 5% ಮೇಲೆ ಟ್ಯಾಕ್ಸ್ ಕ್ಯಾಲ್ಕುಲೇಟ್ ಮಾಡ್ತಾರೆ. ನೆಕ್ಸ್ಟ್ ರಿಮೈನಿಂಗ್ 5 ಲ್ಯಾಕ್ಸ್ನ 20% ಅಂತೇಳಿ ಟ್ಯಾಕ್ಸ್ ಕ್ಯಾಲ್ಕುಲೇಟ್ ಮಾಡ್ತಾರೆ. ಅರ್ಥ ಆಯ್ತಾ? ಇನ್ ಕೇಸು ಇದಕ್ಕಿಂತ ಜಾಸ್ತಿ ಅರ್ನ್ ಮಾಡ್ದ ಅನ್ಕೋ, ಅದೆಷ್ಟೇ ಇರಲಿ, ನೆಕ್ಸ್ಟ್ 5 ಆಗಲಿ 10 ಆಗಲಿ 1 crore ಆಗಲಿ 20 crore ಆಗಿರಲಿ, ಎಷ್ಟೇ ಇರಲಿ, ಅದಕ್ಕಿಂತ ಜಾಸ್ತಿ ಅರ್ನ್ ಮಾಡಿದ್ರೆ ಅದೆಷ್ಟು ಅರ್ನ್ ಮಾಡ್ತಾನೆ ಅದ್ರ ಮೇಲೆ 30% ಟ್ಯಾಕ್ಸ್ ಬೀಳುತ್ತೆ. ಅರ್ಥ ಆಯ್ತಾ? ಸೊ ದೀಸ್ ಆರ್ ದಿ ಸ್ಲ್ಯಾಬ್ಸ್. ಇಲ್ಲಿ ಅಮೌಂಟ್ ಡಿವೈಡ್ ಮಾಡಿದೆ ನೋಡಿ, 2,50,000ವರೆಗೂ ನೋ ಟ್ಯಾಕ್ಸ್, ನೆಕ್ಸ್ಟ್ 2,50,000 5%, ನೆಕ್ಸ್ಟ್ 5 lakhs 20%, ಆ್ಯಂಡ್ ಅಬೋವ್ ದಟ್ 30% ಟ್ಯಾಕ್ಸ್. ಈ ಥರ ಏನು ಡಿವೈಡ್ ಮಾಡ್ತಾನಲ್ವಾ, ಈ ಥರ ಡಿವೈಡ್ ಮಾಡಿದರೆ ಅದನ್ನು ಸ್ಲ್ಯಾಬ್ ಅಂತ ಕರೀತಾರೆ. ಸೊ ಹಾಗಾಗಿ ಇದನ್ನು ಸ್ಲ್ಯಾಬ್ ಸಿಸ್ಟಮ್ ಅಂತ ಹೇಳ್ತಾರೆ. ಅಂಡರ್ಸ್ಟುಡ್? ಸೊ ಒಂದು ಎಕ್ಸಾಂಪಲ್ ತಗೊಳ್ಳೋಣ. ಇಫ್ ಎನ್ ಅಸೆಸಿ ಅರ್ನ್ rupees 12 lakhs per annum, he is a resident, okay, he is a resident and below 60 years of age. ನಾನು ಏನಕ್ಕೆ ಮೆನ್ಷನ್ ಮಾಡ್ತಾ ಇದ್ದೀನಿ ಅಂದರೆ, ಇಲ್ಲಿ ನೆಕ್ಸ್ಟು 60 ಇಯರ್ಸ್ ಮೇಲೆ ಏನಕ್ಕೆ ನಾನು ಬಿಲೋ 60 ಇಯರ್ಸ್ ಮತ್ತು ರೆಸಿಡೆಂಟ್ ಅಂತ ಮೆನ್ಷನ್ ಮಾಡ್ತಾ ಇದ್ದೀನಿ ಅಂದರೆ, ಕೆಲವು ಸಲ ಇಫ್ ದ ರೆಸಿಡೆಂಟ್ ಆರ್ ಇಂಡಿವಿಜುವಲ್ ಈಸ್ ಅಬೋವ್ 60 ಇಯರ್ಸ್, ಇಲ್ಲಿ ಸ್ಲ್ಯಾಬ್ ಸಿಸ್ಟಮ್ ಅಮೌಂಟು ಸ್ವಲ್ಪ ಡಿಫ್ರೆನ್ಸ್ ಆಗುತ್ತೆ, ಚೇಂಜ್ ಆಗುತ್ತೆ. 3 ಲ್ಯಾಕ್ ಆಗುತ್ತೆ, ಮತ್ತು 2 ಲ್ಯಾಕ್ ಆಗುತ್ತೆ, ನೆಕ್ಸ್ಟು 5 ಲ್ಯಾಕ್ಸ್ ಆಗುತ್ತೆ. ಸೊ ಹಾಗಾಗಿ ಬಿಲೋ 60 ಇಯರ್ಸು ಮತ್ತು ರೆಸಿಡೆಂಟು ಈಸ್ ಎನ್ ಇಂಡಿವಿಜುವಲ್. ಸೊ ಈಗ ಈ ಒಂದು ಟೋಟಲ್ ಇನ್ಕಮ್ ಎಷ್ಟಿದೆ 12 ಲ್ಯಾಕ್ಸ್ ಇದೆ. ಸೊ ಸ್ಲ್ಯಾಬ್ ವೈಸ್ ಡಿವೈಡ್ ಮಾಡಿದಾಗ ಫಸ್ಟ್ 2.5 ಲ್ಯಾಕ್ಸು ಅವನಿಗೆ ಯಾವುದೇ ಟ್ಯಾಕ್ಸ್ ಇರೋದಿಲ್ಲ. ಇದೇ 12 ಲ್ಯಾಕ್ಸ್ ಅಂದ್ಕೊಳ್ಳಿ. ಫಸ್ಟು 2,50,000 ಟ್ಯಾಕ್ಸ್ ಪರ್ಸೆಂಟೇಜ್ ಎಷ್ಟಿರುತ್ತೆ ನಿಲ್. ಸೊ ಪೇಯಬಲ್ ಅಮೌಂಟ್ ಕೂಡ ನಿಲ್ ಬ್ಯಾಲೆನ್ಸ್ ಇರುತ್ತೆ. ಆಯಿತಾ? ನೆಕ್ಸ್ಟ್ ಏನಿದೆ, ನೆಕ್ಸ್ಟು 2.5 ಲ್ಯಾಕ್ಸು, ದಟ್ ಈಸ್ 2,50,000. ಓಕೆ, ನೆಕ್ಸ್ಟ್ 2,50,000ಗೆ ಪರ್ಸೆಂಟೇಜ್ ಎಷ್ಟಿದೆ 5% ಇದೆ. ಅಂದರೆ 2,50,000 ಮೇಲೆ 5%, ದಟ್ ಈಸ್ 12,500. ಅರ್ಥ ಆಯಿತಾ? ಎಷ್ಟಾಯಿತು ಟೋಟಲ್ ಇವಾಗ 5 ಲ್ಯಾಕ್ಸ್ ಆಯಿತು. ನೆಕ್ಸ್ಟು 5 ಲ್ಯಾಕ್ಸ್ ಆಗುತ್ತೆ. ಅಂದರೆ ನೆಕ್ಸ್ಟ್ 5 ಲ್ಯಾಕ್ಸ್ ಮೇಲೆ 20% ಇದೆ. ಅಂದರೆ ನೆಕ್ಸ್ಟ್ 5 ಲ್ಯಾಕ್ಸ್ ಆಗುತ್ತೆ ತಾನೆ. ಇಲ್ಲಿ ಆಲ್ರೆಡಿ 5 ಆಗಿದೆ, ನೆಕ್ಸ್ಟ್ 5 10 ಆಗಿದೆ, ಸೊ ಇಲ್ಲಿ 12 ಇದೆ. ಸೊ ವಿ ಕ್ಯಾನ್ ಟೇಕ್ ಟೋಟಲ್ ಅಮೌಂಟ್ ತೊಗೋಬೋದು, 5 ಲ್ಯಾಕ್ಸನ್ನು ತೊಗೋಬೋದು. ಸೊ 5 ಲ್ಯಾಕ್ ಮೇಲೆ ಎಷ್ಟಿದೆ ಪರ್ಸೆಂಟೇಜು 20% ಇದೆ, ಹೌದಾ? 20%. ಸೊ 5 ಲ್ಯಾಕ್ ಮೇಲೆ 20% ಎಷ್ಟಾಗುತ್ತೆ 1 ಲ್ಯಾಕ್. ಸೊ ಟ್ಯಾಕ್ಸ್ ಪೇಯಬಲ್ ಅಮೌಂಟ್ ಎಷ್ಟು 1 ಲ್ಯಾಕ್. ನೆಕ್ಸ್ಟ್ ಇನ್ನೂ ಎಷ್ಟು ಉಳಿಯುತ್ತೆ ಅಬೋವ್ ಅಂತಿದ್ದಾನೆ, ಅಂದರೆ ನೆಕ್ಸ್ಟ್ ಎಷ್ಟೇ ಆಗಿರಲಿ ಬ್ಯಾಲೆನ್ಸ್ ಅಬೋವ್, ಅದ್ರ ಮೇಲೆ 30%. ಇಲ್ಲಿ ಎಷ್ಟಾಯಿತು ಟೋಟಲ್ 2.5 + 2.5 5 ಲ್ಯಾಕ್ಸ್, 5 ಲ್ಯಾಕ್ಸ್ ಪ್ಲಸ್ 5 ಲ್ಯಾಕ್ಸ್ 10 ಲ್ಯಾಕ್ಸ್. 10 ಲ್ಯಾಕ್ಸು ಇನ್ನೂ ಎಷ್ಟು ಉಳಿತು 12 ಲ್ಯಾಕ್ಸಲ್ಲಿ 2 ಲ್ಯಾಕ್ಸ್ ಉಳಿತು. ಆ 2 ಲ್ಯಾಕ್ಸ್ ಮೇಲೆ 30% ಟ್ಯಾಕ್ಸ್ ಕಟ್ಟಬೇಕು. ಎಷ್ಟಾಗುತ್ತೆ 60,000. ಸೊ ವಾಟ್ ಈಸ್ ದಿ ಟೋಟಲ್ ಪೇಯಬಲ್ ಅಮೌಂಟ್ 1,60,000, 1,72,500. ಸೊ ದಿಸ್ ಈಸ್ ಟೋಟಲ್ ಪೇಯಬಲ್ ಅಮೌಂಟ್. ಗೊತ್ತಾಯ್ತಾ? ಟೋಟಲ್ ಟ್ಯಾಕ್ಸ್ ಪೇಯಬಲ್ ಎಷ್ಟು 1,72,500. ಸೊ ಇದಕ್ಕೆ ಎಜುಕೇಷನ್ ಸೆಸ್ನ ಆ್ಯಡ್ ಮಾಡ್ಕೋಬೇಕು. ಹೆಲ್ತ್ ಮತ್ತು ಎಜುಕೇಷನ್ ಸೆಸ್ ಎಷ್ಟಿರುತ್ತೆ ಅದು 4%. ದಟ್ ಈಸ್ ಆ್ಯಡ್ ಹೆಲ್ತ್ ಆ್ಯಂಡ್ ಎಜುಕೇಷನ್ ಸೆಸ್. ಸೊ ಇದನ್ನು ಸಮ್ಟೈಮ್ಸ್ ನಿಮಗೆ ಕ್ವೆಶನಲ್ಲಿ EC ಅಂತ ಮಾತ್ರ ಕೊಟ್ಟಿರ್ತಾನೆ. ಓಕೆ, ಎಷ್ಟು ಅದು 4% ಆನ್ ಟೋಟಲ್ ಟ್ಯಾಕ್ಸ್ ಅಮೌಂಟು.
ಸೊ ಟೋಟಲ್ ಟ್ಯಾಕ್ಸ್ ಮೇಲೆ 4% ಕ್ಯಾಲ್ಕುಲೇಟ್ ಮಾಡಿ. $4% on 1,72,500 is 6,900. Then the total tax payable is 4, that is 14. 7 plus 2, 9, 7, 1. 1,79,400. This is ಟೋಟಲ್ ಟ್ಯಾಕ್ಸ್ ಪೇಯಬಲ್. ಅರ್ಥ ಆಯ್ತಾ? ಸೊ ಈ ಥರ ಸ್ಲ್ಯಾಬ್ ಸಿಸ್ಟಮ್ ಇರುತ್ತೆ. ಫಸ್ಟ್ ಏನು ಮಾಡ್ತೀರಾ, ಅಪ್ ಟು 2,50,000 ನಿಲ್ ಬ್ಯಾಲೆನ್ಸ್, ನೆಕ್ಸ್ಟ್ 2,50,000 5%, ಆ್ಯಂಡ್ ನೆಕ್ಸ್ಟ್ 5 lakhs 20%, ಆ್ಯಂಡ್ ನೆಕ್ಸ್ಟ್ ಅಬೋವ್ ದ್ಯಾಟ್ 2 lakhs 30%. ಎಷ್ಟೇ ಇರಲಿ ಅಮೌಂಟು ಅದರ ಮೇಲೆ ಪರ್ಸೆಂಟೇಜ್ನ ಡಿವೈಡ್ ಮಾಡ್ಕೊತ ಹೋಗಿ. ಸೊ ಇಲ್ಲಿ ಎಲ್ಲ ಪರ್ಸೆಂಟೇಜ್ ಕವರ್ ಆಗಿದ್ದಾವೆ. ಇನ್ನೂ ಒಂದು ಎಕ್ಸಾಂಪಲ್ ತೊಗೊಳ್ಳೋಣ. If an assessee earns rupees 6 lakhs per annum, so on the age below 60 years and resident, okay. ಈಗ ನೋಡಿ ಸೇಮ್ ಅದೇ ಥರ ಸ್ಲ್ಯಾಬ್ ಸಿಸ್ಟಮ್ ಮಾಡ್ಕೊಳ್ಳಿ. ಫಸ್ಟು ಅಪ್ ಟು 2,50,000 ಟ್ಯಾಕ್ಸ್ ಏನು ನಿಲ್, ಸೊ ಪೇಯಬಲ್ ಅಮೌಂಟ್ ಕೂಡ ನಿಲ್ ಬ್ಯಾಲೆನ್ಸ್ ಇರುತ್ತೆ. ನೆಕ್ಸ್ಟ್ ಸ್ಲ್ಯಾಬ್ ಏನು ಎಷ್ಟಿದೆ, 2,50,000 ಇದೆ. ಸೊ 5 lakhs ಆಗುತ್ತೆ ತಾನೆ, ಸೊ 2,50,000 ಇದೆ. ಸೊ ನೆಕ್ಸ್ಟ್ ಸ್ಲ್ಯಾಬಲ್ಲಿ ಎಷ್ಟಿದೆ ಟ್ಯಾಕ್ಸು, 5% ಇದೆ. ಅಂದರೆ ಎಷ್ಟಾಗುತ್ತೆ ಇದು, 12,500 ಆಗುತ್ತೆ. ಹೌದಾ? ಹಾಂ, ನೆಕ್ಸ್ಟು 5 lakhs ಕಂಪ್ಲೀಟ್ ಆಯಿತು. ಇನ್ನೂ ಇಲ್ಲಿ ಬ್ಯಾಲೆನ್ಸ್ ಎಷ್ಟು ಉಳಿದಿದೆ, 1 lakh ಮಾತ್ರ ಉಳಿದಿದೆ. ಹೌದಲ್ವಾ? ಆದರೆ ನೆಕ್ಸ್ಟ್ ಸ್ಲ್ಯಾಬ್ ಎಷ್ಟಿತ್ತು ಅಮೌಂಟು, 5 lakhs ಇತ್ತು. ಆದರೆ ನಾವು ಇಲ್ಲಿ 1 lakh ಮಾತ್ರ ಬರ್ಕೋತಾ ಇದ್ದೀವಿ. ಏನಕ್ಕೆ ಅಂದರೆ ಇಲ್ಲಿ ಆ ಅಮೌಂಟ್ ಎಷ್ಟು ಉಳಿದಿದೆ, ಬ್ಯಾಲೆನ್ಸ್ ಅಮೌಂಟು ಓನ್ಲಿ 1 lakh ಮಾತ್ರ ಉಳಿದಿದೆ. ಆ 1 lakh ಬರ್ಕೊಳ್ಳಿ. ಹೌದಲ್ವಾ? ಇನ್ಸ್ಟೆಡ್ ಆಫ್ 5 lakhs ದ ರಿಮೈನಿಂಗ್ ಬ್ಯಾಲೆನ್ಸ್ ಎಷ್ಟು ಉಳಿದೆ ಅಷ್ಟು ಮಾತ್ರ ಬರ್ಕೊ. ಸೊ ಇದಕ್ಕೆ ಎಷ್ಟಿದೆ ಪರ್ಸೆಂಟೇಜು, 20%. ಹೌದಾ? ಟ್ಯಾಕ್ಸ್ ಎಷ್ಟು, 20%. ಸೊ 20% ಆನ್ 1 lakh ಎಷ್ಟಾಗುತ್ತೆ, 20,000. ಕಂಪ್ಲೀಟ್ ಆಯಿತಾ? 2.5 + 2.5 5 + 1 6 lakhs ಮುಗೀತು. ಸೊ ವಾಟ್ ಈಸ್ ಟೋಟಲ್ ಟ್ಯಾಕ್ಸ್, 20,000 + 13,500 32,500. ದಿಸ್ ಈಸ್ ಟೋಟಲ್ ಟ್ಯಾಕ್ಸ್. ಇದು ಟೋಟಲ್ ಟ್ಯಾಕ್ಸ್ ಆಗುತ್ತೆ. ಸೊ ಇದಕ್ಕೆ ಆ್ಯಡ್ ಹೆಲ್ತ್ ಮತ್ತು ಎಜುಕೇಷನ್ ಸೆಸ್ 4% ಆನ್ 32,500. ಇದು ಕಂಪಲ್ಸರಿ ಇರುತ್ತೆ ನೋಡಿ. ಅರ್ಥ ಆಯ್ತಾ? ಸೊ ಕ್ವೆಶನಲ್ಲಿ ಮೆನ್ಷನ್ ಮಾಡಿರಲ್ಲ, ಕಂಪಲ್ಸರಿ ಟೋಟಲ್ ಟ್ಯಾಕ್ಸ್ ಕ್ಯಾಲ್ಕುಲೇಟ್ ಮಾಡಿದ ಮೇಲೆ ಈ ಹೆಲ್ತ್ ಮತ್ತು ಎಜುಕೇಷನ್ ಸೆಸ್ ಟ್ಯಾಕ್ಸ್ನ ಕಂಪಲ್ಸರಿ 4% ಆ್ಯಡ್ ಮಾಡ್ಕೋಬೇಕು. ಅದಕ್ಕೆ ಇದೆರಡು ಕಂಬೈನ್ ಮಾಡಿದ್ರೆ 4% ಆಗುತ್ತೆ. ಸೊ 32,500 4% ಆನ್ 32,500 ಈಸ್ 1,300 ಟೋಟಲ್ 33,800. ಸೊ ಟೋಟಲ್ ಟ್ಯಾಕ್ಸ್ ಪೇಯಬಲ್. So these are the steps to calculate total tax payable based on the slabs or based on the earnings of the assessee, of an assessee. So ಇಲ್ಲಿ ನೆನ್ಪಿಟ್ಕೊಳ್ಳಿ, assessee ಮತ್ತು ಬೇಸ್ಡ್ ಆನ್ ಇಯರ್ಸ್ ಅಥವಾ ಏಜ್ ಈ ಸ್ಲ್ಯಾಬ್ಸ್ ಚೇಂಜ್ ಆಗ್ತಾ ಹೋಗುತ್ತೆ. ನಾನು ಮುಂದೆ ಹೇಳ್ತೀನಿ ಯಾವ ಥರ ಚೇಂಜ್ ಆಗ್ತಾ ಹೋಗುತ್ತೆ ಸ್ಲ್ಯಾಬ್ಸ್ ಅಂಥೇಳಿ. ಇಫ್ assessee ಏಜ್ ಈಸ್ ಬಿಲೋ 60 years or between 60 to 80 years and above 80 years. ಬಿಲೋ 60 years ಇದ್ದರೆ ಸ್ಲ್ಯಾಬ್ ಚೇಂಜ್ ಇರುತ್ತೆ. ಬಿಟ್ವೀನ್ 60 to 80 years ಇದ್ದರೆ ಸ್ಲ್ಯಾಬ್ ಚೇಂಜ್ ಆಗುತ್ತೆ. ಅಬೋವ್ 80 years ಇದ್ದರೂ ಕೂಡ ಸ್ಲ್ಯಾಬ್ ಚೇಂಜ್ ಆಗುತ್ತೆ.
ಸೊ ಇಲ್ಲಿ ಬಿಟ್ವೀನ್ 60 to 80 ಇಯರ್ಸ್ ಇದ್ದರೆ ಇವ್ರನ್ನ ಸೀನಿಯರ್ ಸಿಟಿಜನ್ ಅಂತ ಕರೀತಾರೆ. ಸೊ ಸೀನಿಯರ್ ಸಿಟಿಜನ್ ಸ್ಲ್ಯಾಬ್ ಬೇರೆ ಇರುತ್ತೆ. ಅಬೋವ್ 80 ಇಯರ್ಸ್ ಇದ್ದರೆ ಇವ್ರನ್ನ ಸೂಪರ್ ಸೀನಿಯರ್ ಸಿಟಿಜನ್ ಅಂತ ಕರೀತಾರೆ. ಸೊ ಇವರಿಗೆ ಸ್ಲ್ಯಾಬ್ ಸಿಸ್ಟಮ್ ಚೇಂಜ್ ಆಗುತ್ತೆ. ಸೊ ಯಾವ ಥರ ಚೇಂಜ್ ಆಗುತ್ತೆ, ನಾನಿಲ್ಲಿ ಆಲ್ರೆಡಿ ಬಿಲೋ 60 ಇಯರ್ಸ್ ಇರೋ ಸ್ಲ್ಯಾಬ್ಸ್ ನಾನು ಹೇಳಿಬಿಟ್ಟಿದ್ದೀನಿ ಮುಂಚೆ ಪ್ರಾಬ್ಲಮ್ನಲ್ಲಿ, ಮುಂಚೆ ವಿಡಿಯೋದಲ್ಲಿ, ಹೌದಲ್ವಾ? ಸೊ ಇದರಲ್ಲಿ ಹೇಳಿದ್ದು ನೋಡಿ, ಇದೇ ಸ್ಲ್ಯಾಬ್. ಬಿಲೋ 60 ಇಯರ್ಸ್ ಇದ್ದರೆ ಈ ಸ್ಲ್ಯಾಬ್ ಯೂಸ್ ಮಾಡ್ತಾರೆ. ಇನ್ ಕೇಸು ಬಿಟ್ವೀನ್ 60 to 80 ಇಯರ್ಸ್ ಇದ್ದರೆ, ಇಫ್ ದೇ ಆರ್ ಸೀನಿಯರ್ ಸಿಟಿಜನ್, if an assessee is senior citizen, so what are the slabs to calculate income tax? ಸೊ ಏನು ಸ್ಲ್ಯಾಬ್ಸ್ ಇರುತ್ತೆ ಇನ್ಕಮ್ ಟ್ಯಾಕ್ಸ್ ಕ್ಯಾಲ್ಕುಲೇಟ್ ಮಾಡೋಕ್ಕೆ, ಸ್ಲ್ಯಾಬ್ಸ್ ಏನು ಯೂಸ್ ಮಾಡ್ತಾರೆ ಅಥವಾ ಆ ಅಮೌಂಟು ಯಾವ ಥರ ಡಿವೈಡ್ ಮಾಡ್ತಾರೆ. ಸೊ ಫಸ್ಟ್ ಸ್ಲ್ಯಾಬ್ ಏನಿರುತ್ತೆ, ಇಫ್ ಇಲ್ಲಿ ಬರ್ಕೊಂಬಿಡಿ, ಇಫ್ ಆ್ಯನ್ assessee is between 60 to 80 years. So first ಅವನ ಇನ್ಕಮ್ ಅಪ್ ಟು 3 lakh ಇದ್ದರೆ ನಿಲ್, ಅಬೋವ್ 3 lakh ಅಂದರೆ ನೆಕ್ಸ್ಟ್ 2 lakhs ಅರ್ನ್ ಮಾಡಿದ್ರೆ ಅವನ ಇನ್ಕಮ್ ಮೇಲೆ ಪರ್ಸೆಂಟೇಜ್ ಆಫ್ ಟ್ಯಾಕ್ಸ್ ಎಷ್ಟು 5%. ನೆಕ್ಸ್ಟ್ ಪ್ಲಸ್ 5 lakhs ಏನಾದರೂ ಅರ್ನ್ ಮಾಡಿದ್ರೆ, ಎಕ್ಸ್ಟ್ರಾ 5 lakhs ಅರ್ನ್ ಆಗಿತ್ತು ಅಂದರೆ 1% 20. ಓಕೆ, the next above that 30 ಪರ್ಸೆಂಟೇಜ್ ಸೇಮ್ ಇದ್ದಾವೆ. ಇಲ್ಲಿ ಎಲ್ಲಿ ಬಿಟ್ವೀನ್ 60 to 80 ಇಯರ್ಸ್ ಅಂದರೆ ಸೀನಿಯರ್ ಸಿಟಿಜನ್ ಪರ್ಸೆಂಟೇಜ್ ಸೇಮ್ ಇದ್ದಾವೆ ಮತ್ತು ಇಂಡಿವಿಜುವಲ್ ಸೇಮ್ ಇದ್ದಾವೆ ಪರ್ಸೆಂಟೇಜ್, ಬಟ್ ಇಲ್ಲಿ ಅಮೌಂಟ್ ಮಾತ್ರ ಚೇಂಜ್ ಆಗಿದ್ದಾವೆ. 3 lakhs, 2 lakhs, 5 lakhs. ಇದಕ್ಕಿಂತ ಮುಂಚೆ ಎಷ್ಟಿತ್ತು, 2.5 lakhs, 2.5 lakhs, 5 lakhs ಇತ್ತು. ಇಲ್ಲಿ ಚೇಂಜ್ ಆಗಿದೆ, ಹೌದಾ? ಸೊ ದೀಸ್ ಆರ್ ದಿ ಸ್ಲ್ಯಾಬ್ಸ್ ಇಫ್ ಇನ್ ಕೇಸ್ ಎನ್ assessee ಈಸ್ ಸೀನಿಯರ್ ಸಿಟಿಜನ್. ಇದನ್ನು ಸೀನಿಯರ್ ಸಿಟಿಜನ್ ಅಂತಲೂ ಕರೀತಾರೆ ನಿಮಗೆ. ಸೊ ಕೆಲವು ಸಲ ಕ್ವೆಶನಲ್ಲಿ ಅವನು ಏಜ್ ಮೆನ್ಷನ್ ಮಾಡಿಲ್ಲ ಅಂದಾಗ ಸೀನಿಯರ್ ಸಿಟಿಜನ್ ಅಂತ ಕೊಟ್ಟಿರ್ತಾನೆ. ಸೊ ಸೀನಿಯರ್ ಸಿಟಿಜನ್ ಅಂತ ಕೊಟ್ಟರು ಕೂಡ ಇದೇ ಸ್ಲ್ಯಾಬ್ಸ್ನೇ ಕನ್ಸಿಡರ್ ಮಾಡ್ಕೊಳ್ಳಿ. ಸೊ ಇಫ್ ಇನ್ ಕೇಸ್ ಇಫ್ ಎನ್ assessee ಈಸ್ ಸೂಪರ್ ಸೀನಿಯರ್ ಸಿಟಿಜನ್ ಅಂದರೆ ಅಬೋವ್ 80 ಇಯರ್ಸ್, ಹೌದಾ? ಸೊ ಈಗಂತೂ 80 ವರ್ಷಕ್ಕಿಂತ ಜಾಸ್ತಿ ಯಾರು ಬದುಕಲ್ಲ, ಒಂದು ವೇಳೆ ಬದುಕಿದ್ರು ಕೂಡ ದುಡಿಮೆ ಮಾಡಲ್ಲ. ಬಟ್ ಸಮ್ಟೈಮ್ಸ್ 80 ಇಯರ್ಸ್ ಮೇಲೆ ಇದ್ದರೆ ಅವನ ಇನ್ಕಮ್ ಕೊಟ್ಟಿದ್ದರೆ, ಇಲ್ಲಿ ಸ್ಲ್ಯಾಬ್ಸ್ ಎಷ್ಟಿರುತ್ತೆ, ಅವನಿಗೆ 5 lakhsವರೆಗೂ ಯಾವುದೇ ಟ್ಯಾಕ್ಸ್ ಇರೋದಿಲ್ಲ. ಸೊ 5 lakhsವರೆಗೂ ಯಾವುದೇ ಟ್ಯಾಕ್ಸು ಕಟ್ಟೋ ಹಾಗಿಲ್ಲ ಅವನು. ಓಕೆ, ನೆಕ್ಸ್ಟ್ 5 lakhs ಏನಾದರೂ ಅರ್ನ್ ಮಾಡಿದರೆ, 5 lakhsಗಿಂತ ಎಷ್ಟೇ ಅರ್ನ್ ಮಾಡಲಿ, ಅಪ್ ಟು 5 lakhs ಅರ್ನ್ ಮಾಡಿದರೆ ಅವನಿಗೆ 20% ಟ್ಯಾಕ್ಸ್ ಬೀಳುತ್ತೆ. ಓಕೆ, ಇನ್ ಕೇಸ್ ಅದಕ್ಕಿಂತ ಇನ್ನೂ ಜಾಸ್ತಿ ಅರ್ನ್ ಮಾಡಿದ್ರೆ 30% ಟ್ಯಾಕ್ಸ್ ಇರುತ್ತೆ. ಅವನೆಷ್ಟೇ ಅರ್ನ್ ಮಾಡಿದರೆ ಅದ್ರ ಮೇಲೆ 30% ಟ್ಯಾಕ್ಸ್ ಇರುತ್ತೆ. ಅಂಡರ್ಸ್ಟುಡ್? ಇಫ್ an assessee is super senior citizen. So these are the slabs between normal citizen, senior citizen as well as super senior citizen. ಸೊ ಈ ಎಕ್ಸಾಂಪಲ್ ಕೂಡ ಹೇಳಿದ್ದೀನಿ ನಾನು ನಿಮಗೆ ಯಾವ ಥರ ಕ್ಯಾಲ್ಕುಲೇಟ್ ಮಾಡ್ತಾರೆ ಸ್ಲ್ಯಾಬ್ ಅಮೌಂಟ್ನ ಮತ್ತು ಟ್ಯಾಕ್ಸಬಲ್ ಅಮೌಂಟ್ನ ಅಂಥೇಳಿ, ಹೌದಲ್ವಾ? ಸೊ ಟೋಟಲ್ ಟ್ಯಾಕ್ಸಬಲ್ ಇನ್ಕಮ್ ಎಷ್ಟಿರುತ್ತೆ ಪರ್ ಆನಮ್ ಅಂತ ತೊಗೊಳ್ಳಿ. ಸೊ ಅದರ ಮೇಲೆ ಡಿವೈಡ್ ಮಾಡ್ಕೊತ ಹೋಗಿ ಸ್ಲ್ಯಾಬ್ಸ್ನ. ಸೊ ಫಸ್ಟು ಬೇಸಿಕ್ ಪ್ರಾಬ್ಲಮ್ ಮಾಡಿದ್ದೀನಿ ನಿಮಗೆ, ಬೇಸಿಕ್ ಎಕ್ಸಾಂಪಲ್ ಕೊಟ್ಟಿದ್ದೀನಿ. If the person is below 60 years, that is normal citizen, and he is a resident of India, then the taxable amount can be calculated, that is tax amount can be calculated based on the slabs. So up to 2,50,000 nil, next 2.5 lakhs, that is what, next 2,50,000 5%,
ಇನ್ನೂ ಎಷ್ಟು ಉಳಿಯುತ್ತೆ ಬ್ಯಾಲೆನ್ಸು 1 ಲ್ಯಾಕ್ ಉಳೀತು. ಸೊ 5 ಲ್ಯಾಕ್ಸಲ್ಲಿ ಎಷ್ಟು ಉಳಿತು ಬ್ಯಾಲೆನ್ಸು 1 ಲ್ಯಾಕ್ ಉಳಿದಿದೆ. ಆ 1 ಲ್ಯಾಕ್ ಮೇಲೆ 20% ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ದೀವಿ. ಸೊ ಟೋಟಲ್ ಟ್ಯಾಕ್ಸ್ ಈಸ್ 32,500. ದೆನ್ ಟು ದ್ಯಾಟ್ ಆ್ಯಡ್ ಕಂಪಲ್ಸರಿ ಹೆಲ್ತ್ ಆ್ಯಂಡ್ ಎಜುಕೇಷನ್ ಸೆಸ್. ದಟ್ ಈಸ್ ಎಜುಕೇಷನ್ ಸೆಸ್ ಎಷ್ಟು ಟೋಟಲ್ ಎಷ್ಟಾಗುತ್ತೆ 4% ಆಗುತ್ತೆ. ದಟ್ ಈಸ್ 1,300. ಸೊ ಇದರಲ್ಲಿ ಹೆಲ್ತ್ ಎಜುಕೇಷನ್ ಸೆಸ್ ಕಂಬೈನ್ ಮಾಡಿ ಹಾಕಿದ್ದೇನೆ. ಹೆಲ್ತ್ 3% ಇರುತ್ತೆ, ಎಜುಕೇಷನ್ ಸೆಸ್ 1% ಇರುತ್ತೆ. 3 + 1 4%. ಟೋಟಲ್ ಎಷ್ಟಾಗುತ್ತೆ ನಿಮಗೆ 4% ಆನ್ ಟೋಟಲ್ ಟ್ಯಾಕ್ಸ್. ಸೊ ದೀಸ್ ಆರ್ ದಿ ಸ್ಲ್ಯಾಬ್ಸ್ ಆ್ಯಂಡ್ ಡಿಫರೆನ್ಸ್ ಅಮೌಂಟ್ ಆಫ್ ಟ್ಯಾಕ್ಸಬಲ್ ಇನ್ಕಮ್ ಬೇಸ್ಡ್ ಆನ್ ಏಜ್. ಸೊ ಏನಾದರೂ ಡೌಟ್ ಇದ್ದರೆ ನಮಗೆ ವಾಟ್ಸಪ್ನಲ್ಲಿ ಕ್ವೆಶನ್ ಹಾಕಿ. ಥ್ಯಾಂಕ್ ಯು.